ಮೂಡಾ ಮಹಾಯುದ್ಧಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಸಿಎಂ ಮೂಡಾ ಸೈಟ್ ವಾಪಸ್ಗೆ ಎಚ್.ಡಿ.ಕೆ ವ್ಯಂಗ್ಯವಾಡಿದ್ದಾರೆ. ನಿನ್ನೆ ಏಕಾಏಕಿ 14 ಸೈಟ್ ವಾಪಸ್ ಕೊಡೋದಾಗಿ ಹೇಳಿದ್ದಾರೆ. ನನ್ನನ್ನ ಹಿಟ್ ಅಂಡ್ ರನ್ ಅಂತ ಹೇಳ್ತಿದ್ರು ಸಿದ್ದರಾಮಯ್ಯನವರು. ಈಗ ನೀವೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ನೀವು ಯೂ ಟರ್ನ್ ಸಿದ್ದರಾಮಯ್ಯ ಅವರ ಅಂತ ಪ್ರಶ್ನೆ ಮಾಡಿದ್ದಾರೆ. 14 ಸೈಟ್ ಅನ್ನ ವಾಪಸ್ ಕೊಡ್ಲಿಕ್ಕೆ ಸಲಹೆ ಕೊಟ್ಟಿದ್ಯಾರು? ಸಿಎಂ ಸಿದ್ದರಾಮಯ್ಯನವರಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾರಿಗೆ ಕಳಿಸೋರಿ ಲೆಟರ್ನ? ಇವ್ರ ಕೈಕಳ್ಳಿ ಕೆಲಸ ಮಾಡ್ತಕ್ಕಂಥ SIT ಅಧಿಕಾರಿಗಳಿಗೆ ಕಳಿಸಿರೋದ? ಇದು ನಾಡಿನ ಜನತೆಗೆ ಇದು ಏನೋ ಆಗಿದೆ ಅಂತ ಹೇಳಿ ಮಿಸ್ಲೀಡ್ ಮಾಡಲಿಕ್ಕೆ ಮತ್ತೆ ಇನ್ನೊಂದು ರೀತಿಯಲ್ಲಿ ನನ್ನ ವಿರುದ್ಧ ಅವ್ರು ಹೇಳ್ತಾರೆ ಅದು ಎಂಥದ್ದು ಹಂದಿ ಪಂದಿ ಕಥೆಯ. ಮುಖ್ಯಮಂತ್ರಿಗಳು ಹೇಳ್ತಾರೆ ಅವರೇನು ಕುಮಾರಸ್ವಾಮಿ ಹೆಸರು ಹೇಳವ್ರ? ಫರ್ನಾಂಡಿಸ್ ಯಾರೋ ಎಂತಾರೋ ಜಾರ್ಜ್ ಬರ್ನಾರ್ಡೋ ಶಾ ಅವ್ರದ್ದು ಏನೋ ಒಂದು ಕೋರ್ಟು ಅಂತ ಹೇಳ್ತಾರೆ. ದಿಸ್ ಅಕ್ಯೂಸ್ಡ್ ಹೂ ಇಸ್ ಆನ್ ಬೇಲ್ ಎಚ್.ಡಿ. ಕುಮಾರಸ್ವಾಮಿ ಹ್ಯಾಸ್ ಡನ್ ದಿಸ್ ಟು ಡೆಟರ್ ಅಸ್ ಫ್ರಮ್ ಡಿಸ್ಚಾರ್ಜಿಂಗ್ ಅವರ್ ಡ್ಯೂಟೀಸ್. ಕುಮಾರಸ್ವಾಮಿ ಹೆಸರು ಮೆನ್ಷನ್ ಮಾಡಿ ಈ ಪದ ಉಪಯೋಗ ಮಾಡಿರೋದು ಮುಖ್ಯಮಂತ್ರಿಗಳೇ. ಅವ್ರು ಯಾರು? ನಿಮ್ಮ ಗೃಹ ಸಚಿವ. ನಿಮಗೇನೋ ಕೇಳ್ತಾ ಇದ್ರು ಭಾಷೆ ಅರ್ಥ ಆಯ್ತಿದೇನ್ರಿ ಅಂತ ಹೇಳಿ. ಗೃಹ ಸಚಿವರು ಅವ್ರಿಗೆ ಗೊತ್ತು, ಭಾಳ ದೊಡ್ಡ ಮೇಧಾವಿ, ಭಾಷೆ ಅರ್ಥ ಮಾಡ. ಈ ಸರ್ಕಾರದಲ್ಲಿ ಯಾವಾಗ ರಾಜ್ಯಪಾಲರ ಮುಂದೆ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪರ್ಮಿಷನ್ಗೆ ಹೋದಂಥದ್ದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ದಲ್ಲ, ಅದು ತನಿಖೆಗೆ ಅನುಮತಿ ಕೋರಿದಂಥದ್ದು. ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಕೊಟ್ಟಂಥದ್ದು ಸಹ ತನಿಖೆಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ರಾಜ್ಯಪಾಲರ ತೀರ್ಮಾನಗಳ ಹಿನ್ನೆಲೆ, ರಾಜ್ಯಪಾಲರ ಮುಂದೆ ಬಂದಂಥ ಒಂದು ದೂರಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ಕ್ಯಾಬಿನೆಟ್ ಸಭೆಗಳನ್ನು ಕರೆದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಏನೇನು ತೀರ್ಮಾನಗಳನ್ನು ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಏನು ರೆಕಮೆಂಡೇಶನ್ ಮಾಡಿ ಗವರ್ನರ್ಗೆ ಕ್ಯಾಬಿನೆಟ್ನ ನಿರ್ಣಯಗಳನ್ನು ಕಳಿಸ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣ ಹೊರಗೆ ಬಂದ ನಂತರ ಯಾವ್ಯಾವ ಹಂತಗಳಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಯಾವ್ಯಾವ ಹಂತದಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಇದೆಲ್ಲವನ್ನು ನಾವು ಪರಾಮರ್ಶೆ ಮಾಡೋದು ಒಂದು ಕಡೆ ಇರಲಿ. ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಜನಪ್ರತಿನಿಧಿಯ ನ್ಯಾಯಾಲಯದಲ್ಲಿ ಈ ಮೂಡಾ ಸೈಟ್ಗಳ ಹಂಚಿಕೆಗೆ ಸಂಬಂಧಪಟ್ಟಂಥ ಒಂದು ತನಿಖೆಗೆ ಆದೇಶ ಆಗಿದೆ. ಈಗ ಈ ಸರ್ಕಾರದಲ್ಲಿ ಯಾವಾಗ ರಾಜ್ಯಪಾಲರ ಮುಂದೆ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪರ್ಮಿಷನ್ಗೆ ಹೋದಂಥದ್ದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ದಲ್ಲ, ಅದು ತನಿಖೆಗೆ ಅನುಮತಿ ಕೋರಿದಂಥದ್ದು. ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಕೊಟ್ಟಂಥದ್ದು ಸಹ ತನಿಖೆಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ರಾಜ್ಯಪಾಲರ ತೀರ್ಮಾನಗಳ ಹಿನ್ನೆಲೆ, ರಾಜ್ಯಪಾಲರ ಮುಂದೆ ಬಂದಂಥ ಒಂದು ದೂರಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ
ಹಲವಾರು ಕ್ಯಾಬಿನೆಟ್ ಸಭೆಗಳನ್ನು ಕರೆದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ